ತಾಲೂಕಾಡಳಿತದಿಂದ ದೇವರ ದಾಸಿಮಯ್ಯ ಜಯಂತ್ಯುತ್ಸವ ಆಚರಣೆ. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ತಾಲೂಕಾಡಳಿತ ಹಾಗೂ ಪದ್ಮಶಾಲಿ ಸ್ವಕುಳಶಾಲಿ ಕುರುಹಿನ ಶೆಟ್ಟಿ ತೊಗಟಿವೀರ ದೇವಾಂಗ ಮತ್ತು ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ನಡೆದ ದೇವರ ದಾಸಿಮಯ್ಯ ಜಯಂತ್ಯೋತ್ಸವವನ್ನು ಶಿರಸ್ತೇದಾರ ಸಿದ್ಧಾರ್ಥ ಕಾರಂಜಿಯವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೇವರ ದಾಸಿಮಯ್ಯನವರು ಉತ್ತಮ ನಡತೆ, ನೀತಿ, ನ್ಯಾಯ, ಧರ್ಮ ಹಾಗೂ ಜೀವನದ ಮೂಲ ಉದ್ದೇಶ ತಮ್ಮ ವಚನಗಳಲ್ಲಿ ಉಲ್ಲೇಖಿಸುತ್ತಾ ನೇಯ್ಗೆ ಕಾಯಕದ ಮೂಲಕ ಶಿವನನ್ನ ಒಲಿಸಿಕೊಂಡು ದೇವರ ದಾಸಿಮಯ್ಯನೆಂದು ಪ್ರಖ್ಯಾತಿಯಾಗಿದ್ದಾರೆ. ಅವರಂತೆ ಸಮಾಜ ಹಿತಚಿಂತನೆಯ ಮಾರ್ಗದಲ್ಲಿ ನಮ್ಮೆಲ್ಲರಿಗೆ ಆದರ್ಶರಾಗಿರುವ ಸಂತರು, ದಾರ್ಶನಿಕರು, ಶರಣರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನವನ್ನು ನಡೆಸೋಣವೆಂದು ತಿಳಿಸಿದರು. ಪದ್ಮಶಾಲಿ ಸ್ವಕುಳಶಾಲಿ ಕುರುಹಿನ ಶೆಟ್ಟಿ ತೊಗಟಿವೀರ ದೇವಾಂಗ ಮತ್ತು ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಬಿ ಸತ್ಯನಾರಾಯಣ ಅವರು ಮಾತನಾಡಿ, ಚೈತ್ರ ಶುದ್ಧ ಪಂಚಮಿಯಂದು ಯಾದಗಿರಿ ಜಿಲ್ಲೆಯ ಮುದನೂರು ಗ್ರಾಮದಲ್ಲಿ ಜನಿಸಿದ ದೇವರ ದಾಸಿಮಯ್ಯ ಅವರ ಭಗವಂತನ ಕರುಣೆಯೊಂದಿಗೆ ಶಿವ ಪರಮಾತ್ಮನನ್ನ ಒಲಿಸಿಕೊಂಡಿದ್ದಾರೆ. 176ಕ್ಕೂ ಅಧಿಕ ವಚನಗಳನ್ನು ಬರೆದಿರುವ ಅವರ ಅಂಕಿತ ನಾಮ ರಾಮನಾಥ ಎಂಬುದಾಗಿದೆ. ನೇಯ್ಗೆ ವೃತ್ತಿಯ ಮೂಲಕ ಹಲವು ಜೀವನದ ಸಾರಾಂಶವನ್ನು ತಿಳಿಸಿದ ಇವರು ನಮ್ಮ ನೇಯ್ಗೆಯ ಸಮುದಾಯಗಳ ಆರಾಧ್ಯ ದೇವ ಪುರುಷರಾಗಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ನೇಯ್ಗೆಯ ಒಕ್ಕೂಟ ಸಮುದಾಯಗಳ ಗೌರವ ಅಧ್ಯಕ್ಷ ಶಿವಶಂಕರ ರೋಕಡೆ, ಮುಖಂಡರುಗಳು ಶ್ರೀರಾಮುಲು, ಶರಣಪ್ಪ, ರಮೇಶ್, ಗೋಪಾಲಕೃಷ್ಣ, ವೆಂಕಟೇಶ್, ರಾಧಾದೇವಿ, ಲಕ್ಷ್ಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವದಲ್ಲಿ ಬಹಳಷ್ಟು ರಾಷ್ಟ್ರಗಳು ಭೌತಿಕವಾಗಿ ಬೆಳೆದರೂ ಭಾರತ ದೇಶ ಭೌತಿಕ ಹಾಗೂ ಆಧ್ಯಾತ್ಮಿಕವಾಗಿ ಬೆಳೆದಂಥ ದೇಶವಾಗಿದ್ದು ಬಹಳಷ್ಟು ಋಷಿಮುನಿ, ಸೂಫಿ ಸಂತರು, ಶರಣರು ಹಾಗೂ ಸಜ್ಜನರ ಒಂದು ರಾಷ್ಟ್ರವಾಗಿ ಬೆಳೆದಿದ್ದವು. ಅದರಲ್ಲಿ ಇವರ ದೇವರ ದಾಸಿಮಯ್ಯ 11ನೇ ಶತಮಾನದ ಮೊದಲ ವಚನಕಾರರೆಂದು ನಂಬಲಾಗುತ್ತದೆ. ದೇವರ ದಾಸಿಮಯ್ಯನವರು ದೇವರ ಒಂದು ಭಕ್ತಿಯನ್ನು ಆರಂಭಿಸುತ್ತಾ ಮೋಕ್ಷ ಪಡೆಯುವ ನಿಟ್ಟಿನಲ್ಲಿ ಶಿವನ ಒಂದು ತಪಸ್ಸಿನ ಅಗಾಢವಾದ ತಪಸ್ಸಿನ ಮಾಡಿ ಶಿವನನ್ನು ಪ್ರಸನ್ನಗೊಳಿಸಿ ಅವರಿಂದ ಶಿವ ಪ್ರಸನ್ನವಾಗಿ ಶಿವ ಅವರಿಗೆ ವರ ಹೇಳಲು ದೇವರ ದಾಸಿಮಯ್ಯವರು, ನೀನು ನನಗೆ ಒಲಿದು ನನ್ನ ದರ್ಶನವಾದಷ್ಟೇ ನನಗೆ ಬಹಳಷ್ಟು ಪಾವನವಾಗಿರುತ್ತೇನೆ, ಮತ್ತಿನ್ನು ನನಗೆ ವರ ಬೇಡ, ನನಗೆ ಮೋಕ್ಷ ಕೊಡು ಎಂದು ಬೇಡಿದಲ್ಲಿ ಪರಮಾತ್ಮನಾದ ಶಿವನು ದೇವರ ದಾಸಿಮಯ್ಯನಿಗೆ ಹೇಳ್ತಾರೆ, ನೀನು ಮೋಕ್ಷ ಪಡೆಯುವುದಕ್ಕೆ ಈ ಭೂಮಿಗೆ ಅವತರಿಸಿದ್ದು ಉದ್ದೇಶವಲ್ಲ, ಮನುಷ್ಯ ಆಮೇಲೆ ಅವರ ಮಾನವನ್ನು ಕಾಪಾಡಲು ವಸ್ತ್ರವನ್ನು ತಯಾರಿಸುವ ಕಾರ್ಯವನ್ನು ನಿನಗೆ ಸಲ್ಲಿಸುತ್ತೇನೆ ಎಂದು ಅವರಿಗೆ ಶುಭ ವಸ್ತ್ರವನ್ನು ತಯಾರಿಸುವ ಕಾರ್ಯ ಅವರ ಒಂದು ಆದೇಶದಂತೆ ಮಾನವ ಶರೀರ ಬಹಳಷ್ಟು ಜನರಿಗೆ ಸಹಾಯವಾಗುವಂತೆ ಆ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಎಲ್ಲರಿಗೆ ಕಾರ್ಯ ಉದ್ಯೋಗವಾಗಿ ಉದ್ಯೋಗವೇ ದೇವರ ಒಂದು ಭಕ್ತಿಯನ್ನು ನಂಬಿಸುತ್ತಾ ಬಹಳಷ್ಟು ವಚನಗಳಲ್ಲಿ ನೀತಿ, ನ್ಯಾಯ, ಧರ್ಮ ಹಾಗೂ ಜೀವನದ ಮೂಲ ಉದ್ದೇಶದ ಬಗ್ಗೆ ವಚನದಲ್ಲಿ ಬಹಳಷ್ಟು ನುಡಿಗಳನ್ನು ಅನುಸರಿಸುತ್ತಾ ರಾಮನಾಥ ಎಂಬ ಅಂಕಿತ ನಾಮವನ್ನು ಬಳಸಿಕೊಂಡು ವಚನಗಳನ್ನು ರಚಿಸುತ್ತಾರೆ. ದೇವರ ದಾಸಿಯನ್ನು ದೇವಾಂಗ ಎಂದು ಕರೆಯುತ್ತಾರೆ. ದೇವಾಂಗ ಎಂದರೆ ಪರಮಾತ್ಮನಾದ ಶಿವನ ಹಣೆಯ 3ನೇ ಕಣ್ಣಿನಿಂದ ಅವತರಿಸಿದರೋ ಎಂದು ನಂಬಿಕೆ ಇದೆ. ದೇವಾಂಗ ಅಂದರೆ ದೇವರ ಒಂದು ಅಂಶ ಎಂದು ಇವರನ್ನು ನಂಬಲಾಗುತ್ತದೆ. ಈ ನಂತರ ನಾವು ಒಂದು ಹೂಡಿಕೆ ಮಾನವ ಜೀವನದಲ್ಲಿ ಅತ್ಯವಶ್ಯಕವಾಗಿರುವುದನ್ನು ಗಮನಿಸಿ ಸರ್ಕಾರ ಮಾನವ ಕುಲಕ್ಕಾಗಿ ಇಂಥವರ ಒಂದು ತ್ಯಾಗ, ನೀತಿ, ನ್ಯಾಯ, ಧರ್ಮ ಹಾಗೂ ಸಂಸಾರವನ್ನು ಸಾಗಿಸಲು ಬೇಕಾದ ಅವಶ್ಯಕಗಳನ್ನು ತೊಡಗಿಸಿಕೊಂಡು ಜೀವನ ಉದ್ಧರಿಸುವ ನಿಟ್ಟಿನಲ್ಲಿ ಜಯಂತಿಗಳನ್ನು ಆಚರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. ಅದರಿಂದ ಎಲ್ಲರೂ ತನ್ನ ಬಂದ ಕೇವಲ ಜಯಂತಿಯನ್ನು ಆಚರಿಸುವುದಲ್ಲದೆ ಅವರ ಒಂದು ಧ್ಯೇಯವನ್ನು ತನ್ನ ಜೀವನದಲ್ಲಿ ಅಳಿಸಿಕೊಂಡು ತಮ್ಮ ಹಾಗೂ ತಮ್ಮ ಅಕ್ಕಪಕ್ಕದ ತಮ್ಮ ಓಣೆ ಸಮಾಜದಲ್ಲಿ ಮಕ್ಕಳಲ್ಲಿ ಆ ಒಂದು ನೀತಿಯನ್ನು ಮುರುಳಿಸಿ ಎಲ್ಲ ಶಾಂತಿ ಶಿವತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಸಂಸಾರ ಗೃಹಸ್ಥನಾಗಿ ಕೂಡ ನೀನು ಮಾಡಬಹುದು. ಮುಂದೆ ನಿನ್ನ ವೃತ್ತಿ ಏನಿದೆಯಲ್ಲ ಅದನ್ನು ಮುಂದುವರಿಸು, ನೇಯ್ಗೆ ವೃತ್ತಿಯನ್ನು ಮುಂದುವರಿಸು ಅಂತ ಆಶೀರ್ವಾದ ಮಾಡಿದಾಗ ಇವತ್ತಿಗೂ ಶ್ರೀಶೈಲದಲ್ಲಿ ಪ್ರತಿ ಶಿವರಾತ್ರಿ ಜಾಗರಣೆ ದಿವಸ 1 ವರ್ಷ ನೇಯ್ತಾರೆ. ನೇಯ್ಗೆ ಅಂದರೆ ಒಂದು ರುಮಾಲ ಟೈಪ್, ಅದನ್ನು 1 ವರ್ಷ ನೇಯ್ದಿದ್ದು ಶಿವರಾತ್ರಿ ದಿನ ಬಂದು ಆ ಈಶ್ವರನ ಒಂದು ತ್ರಿಶೂಲ ಮತ್ತು 9 ಬಸವಣ್ಣಗಳಿಗೆ ಸುತ್ತಕ್ಕಂಥದ್ದು ಇವತ್ತಿಗೂ ನಡೆದು ಬರ್ತಾ ಐತೆ. ಮೊನ್ನೆ ನಾನು ಶಿವಶಂಕರ್ ಹೋದಾಗ ಅವ್ರು ಹೇಳಿದರು,
ದೇವರ ದಾಸಿಮಯ್ಯ ಅವತ್ತಿನಿಂದ ಇವತ್ತಿಗೂ ಶಿವನ ಆಶೀರ್ವಾದ ಆಗಿರೋದ್ರಿಂದ ಪ್ರಪ್ರಥಮವಾಗಿ ವಸ್ತ್ರನ ಅಂತಕ್ಕೆ ಅರ್ಪಣೆ ಮಾಡ್ತಾನೆ. ಅದನ್ನೇ ಇವತ್ತಿಗೂ ನಡೆದು ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.